ನಮಸ್ಕಾರ. ನಾನು ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ತುಂಬ ಜನ ನನ್ನ ಹತ್ರ ಬರೋರು ತುಂಬ ಗ್ಯಾಸ್ಟ್ರಿಕ್ ಆಗಿದೆಯಲ್ಲ ಡಾಕ್ಟ್ರೇ ಅಂತ. ಹಂಗೆ ಬಿಟ್ಟರೆ ಅಲ್ಸರ್ ಆಗ್ಬೋದಾ ಅಂತ. ನೋಡಿ, ಅಲ್ಸರ್ ಅಂದರೆ ಹುಣ್ಣು. ನಮಗೆ ಗಾಯದ ಕಾಲ ಮೇಲೆ ಕೈ ಮೇಲೆ ಹುಣ್ಣಾದಾಗೆ ನಿಮಗೆ ಕಾಣುತ್ತೆ ಕಣ್ಣಿಗೆ, ಆದರೆ ನಿಮ್ಮ ಹೊಟ್ಟೆಯೊಳಗಿರೋ ಹುಣ್ಣು ನಿಮಗೆ ಕಾಣಲ್ಲ, ನನಗೆ ಕಾಣುತ್ತೆ. ಯಾಕಂದರೆ ನಾನು ಎಂಡೋಸ್ಕೋಪಿ ಮಾಡಿ ನೋಡ್ತೀನಿ. ಪೆಪ್ಟಿಕ್ ಅಲ್ಸರ್ ಅಂದರೆ ನಿಮ್ಮ ಸ್ಟೊಮಕ್ ಮತ್ತು ಡಿಯೋಡಿನಮ್ ಅಂದರೆ ಸಣ್ಣ ಕರಳಿನ ಮೊದಲನೇ ಭಾಗನ ನಾವು ಡಿಯೋಡಿನಮ್ ಅಂತೀವಿ, ಅಲ್ಲಿ ನಿಮಗೆ ಪೆಪ್ಟಿಕ್ ಅಲ್ಸರ್ ಆಗ್ಬೋದು. ಅದನ್ನು ಹಂಗೆ ಬಿಟ್ಟರೆ ಅದರ ರೋಗ ಲಕ್ಷಣ ಭಾಳ ಸರಳ. ಹೊಟ್ಟೆ ನೋವು, ಅಪ್ಪರ್ ಅಬ್ಡಮನ್ ಅಂತೀವಿ. ಹೊಟ್ಟೆ ನೋವು, ಎಲ್ಲೋ ಒಂದು ಕಡೆ ತೇಕುಗಳು ಬರೋದು, ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿ, ಎದೆ ಉರಿ, ಇದೆಲ್ಲ ಬರುತ್ತೆ. ಕರುಳಿನಲ್ಲಿ ಅಪರೂಪಕ್ಕೆ ಹುಣ್ಣಾಗುತ್ತೆ. ಅದಕ್ಕೆ ಮೂರೇ ಕಾರಣ. ಒಂದು ಟೈಫಾಯ್ಡ್ ಜ್ವರ ಬಂದಾಗ ಸಣ್ಣ ಕರುಳಿನಲ್ಲಿ ಹುಣ್ಣಾಗುತ್ತೆ. ಕೆಲವರಿಗೆ ಟಿ ಬಿಯಿಂದ ಸಣ್ಣ ಕರುಳಿನಲ್ಲಿ ಹುಣ್ಣಾಗುತ್ತೆ. ಅಮೀಬಿಕ್ ಅಲ್ಸರ್ ಅಂತೀವಿ ನಾವು, ಅದು ದೊಡ್ಡ ಕರುಳಿನಲ್ಲಾಗುತ್ತೆ. ಇವಿಷ್ಟು ರೋಗ ಲಕ್ಷಣಗಳು ಯೂಶಲಿ ಹೊಟ್ಟೆ ನೋವು, ಡಯೇರಿಯಾ, ಬ್ಲಡಿ ಡಯೇರಿಯಾ ಅಂದರೆ ರಕ್ತ ಭೇದಿ, ಆಮಶಂಕೆ ಭೇದಿ, ಇವೇನಾದರೂ ಆದಾಗ ನಮ್ಮ ಹತ್ರ ಬನ್ನಿ. ನಾವು ಕ್ಲಿನಿಷಿಯನ್ಸು ನಿಮ್ಗೆ ಯಾಕೆ ಆ ಥರ ಆಗ್ತಾಯಿದೆ ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ದಯವಿಟ್ಟು ರಸ್ತೆ ಬದಿ ಆಹಾರಗಳನ್ನು ಅವಾಯ್ಡ್ ಮಾಡಿ. ನಿಮಗೆ ಅಮೀಬಿಕ್ ಇನ್ಫೆಕ್ಷನ್ನು ಅವೆಲ್ಲ ಬರಬೇಕಾದ್ರೆ ನೀವು ರಸ್ತೆ ಬದಿಯಲ್ಲಿ ಇರತಕ್ಕಂಥ ಪಾನಿಪುರಿ, ಮಸಾಲ ಪುರಿ ಇಂಥವನ್ನ ಖುಷಿಯಿಂದ ತಿಂತೀರಿ. ಯಾವುದೇ ಬಿಸಿ ಇದ್ದರೆ ಪರವಾಗಿಲ್ಲ, ಆದರೆ ಪಾನಿಪುರಿಯಲ್ಲಿ ಬಿಸಿ ಇರಲ್ಲ, ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ನಿಮಗೆ ಜಾಂಡೀಸ್ ಬರ್ಬೋದು, ಪೆಪ್ಟಿಕ್ ಅಲ್ಸರ್ ಆಗ್ಬೋದು, ನಿಮಗೆ ಕರಳಿನಲ್ಲಿ ಹುಣ್ಣಾಗ್ಬೋದು. ಆದ್ದರಿಂದ ಬಿ ಕೇರ್ಫುಲ್. ಆದಷ್ಟು ಬಿಸಿ ಆಹಾರವನ್ನು ಸೇವಿಸಿ. ನಮಸ್ಕಾರ.